ನಮಸ್ಕಾರ. ಇವತ್ತು ರಾಜನಹಳ್ಳಿ ವಿಲೇಜ್ ಆಲೂರು PS ಜ್ಯೂರಿಸ್ಡಿಕ್ಷನಲ್ಲಿ ನಮಗೆ ಒಂದು ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಡಿಸೀಸ್ಡ್ ಹೆಸರು ಬಂತು ವೀರಪ್ಪ ಅಂತ, 58 ವರ್ಷ, KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ನಾವು ಎಲ್ಲರೂ ಬಂದಿದ್ದೀವಿ ಸ್ಪಾಟ್ಗೆ, ತನಿಖೆ ನಡೀತಾ ಇದೆ, ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಈಗ ಜಸ್ಟ್ ನಮಗೆ ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಏನು ಆ್ಯಂಟಿಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮ್ಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ, ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಸುತ್ತಮುತ್ತ ಫೈರ್ ಆಗಿದೆ. ಹೌದು, ಅದಕ್ಕೆ ಸೋಕು ಟೀಮ್ ಬಂದಿದೆ. ಬೇಕಾದರೆ ನಾವು RFSLಗೆ ಕೂಡ ಕರೆಸ್ತೀವಿ ಇಲ್ಲಿ ನೋಡಲಿಕ್ಕೆ ಯಾವ ಫ್ಯೂಲ್ ಯೂಸ್ ಆಗಿದೆ, ಯಾಕೆ ಆಗಿರಬಹುದು, ಅದು ಎಲ್ಲ ಇನ್ನೂ ನಮಗೆ ತನಿಖೆ ಮಾಡಬೇಕು. ಇದು 6 o'clock ಅವ್ರದ್ದು ಅಣ್ಣ ಬಂದಿದ್ದಾರೆ. 6 o'clock ಅವರಿಗೆ ನೋಡಿದ್ದಾರೆ. ಸೊ 6 o'clockಗಿಂತ ಮುಂಚೆನೇ ಆಗಿದೆ. ಆ್ಯಸ್ ಆಫ್ ನಾವು ನಾನು ಅದೇ ಹೇಳಬಹುದು ತಮ್ಮೆಲ್ಲರಿಗೆ, ಇವತ್ತೇ ಇನ್ಸಿಡೆಂಟ್ ಆಗಿದೆ. ನಮಸ್ಕಾರ. ಇವತ್ತು ರಾಜನಹಳ್ಳಿ ವಿಲೇಜ್ ಆಲೂರು PS ಜ್ಯೂರಿಸ್ಡಿಕ್ಷನಲ್ಲಿ ನಮಗೆ ಒಂದು ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಡಿಸೀಸ್ಡ್ ಹೆಸರು ಬಂತು ವೀರಪ್ಪ ಅಂತ, 58 ವರ್ಷ, KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ನಾವು ಎಲ್ಲರೂ ಬಂದಿದ್ದೀವಿ ಸ್ಪಾಟ್ಗೆ, ತನಿಖೆ ನಡೀತಾ ಇದೆ, ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಈಗ ಜಸ್ಟ್ ನಮಗೆ ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಏನು ಆ್ಯಂಟಿಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮ್ಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ, ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಸುತ್ತಮುತ್ತ ಫೈರ್ ಆಗಿದೆ. ಹೌದು, ಅದಕ್ಕೆ ಸೋಕು ಟೀಮ್ ಬಂದಿದೆ. ಬೇಕಾದರೆ ನಾವು RFSLಗೆ ಕೂಡ ಕರೆಸ್ತೀವಿ ಇಲ್ಲಿ ನೋಡಲಿಕ್ಕೆ ಯಾವ ಫ್ಯೂಲ್ ಯೂಸ್ ಆಗಿದೆ, ಯಾಕೆ ಆಗಿರಬಹುದು, ಅದು ಎಲ್ಲ ಇನ್ನೂ ನಮಗೆ ತನಿಖೆ ಮಾಡಬೇಕು. ಇದು 6 o'clock ಅವ್ರದ್ದು ಅಣ್ಣ ಬಂದಿದ್ದಾರೆ. 6 o'clock ಅವರಿಗೆ ನೋಡಿದ್ದಾರೆ. ಸೊ 6 o'clockಗಿಂತ ಮುಂಚೆನೇ ಆಗಿದೆ. ಆ್ಯಸ್ ಆಫ್ ನಾವು ನಾನು ಅದೇ ಹೇಳಬಹುದು ತಮ್ಮೆಲ್ಲರಿಗೆ, ಇವತ್ತೇ ಇನ್ಸಿಡೆಂಟ್ ಆಗಿದೆ. ನಮಸ್ಕಾರ. ಇವತ್ತು ರಾಜನಹಳ್ಳಿ ವಿಲೇಜ್ ಆಲೂರು PS ಜ್ಯೂರಿಸ್ಡಿಕ್ಷನಲ್ಲಿ ನಮಗೆ ಒಂದು ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಡಿಸೀಸ್ಡ್ ಹೆಸರು ಬಂತು ವೀರಪ್ಪ ಅಂತ, 58 ವರ್ಷ, KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ನಾವು ಎಲ್ಲರೂ ಬಂದಿದ್ದೀವಿ ಸ್ಪಾಟ್ಗೆ, ತನಿಖೆ ನಡೀತಾ ಇದೆ, ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಈಗ ಜಸ್ಟ್ ನಮಗೆ ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಏನು ಆ್ಯಂಟಿಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮ್ಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ, ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಸುತ್ತಮುತ್ತ ಫೈರ್ ಆಗಿದೆ. ಹೌದು, ಅದಕ್ಕೆ ಸೋಕು ಟೀಮ್ ಬಂದಿದೆ. ಬೇಕಾದರೆ ನಾವು RFSLಗೆ ಕೂಡ ಕರೆಸ್ತೀವಿ ಇಲ್ಲಿ ನೋಡಲಿಕ್ಕೆ ಯಾವ ಫ್ಯೂಲ್ ಯೂಸ್ ಆಗಿದೆ, ಯಾಕೆ ಆಗಿರಬಹುದು, ಅದು ಎಲ್ಲ ಇನ್ನೂ ನಮಗೆ ತನಿಖೆ ಮಾಡಬೇಕು. ಇದು 6 o'clock ಅವ್ರದ್ದು ಅಣ್ಣ ಬಂದಿದ್ದಾರೆ. 6 o'clock ಅವರಿಗೆ ನೋಡಿದ್ದಾರೆ. ಸೊ 6 o'clockಗಿಂತ ಮುಂಚೆನೇ ಆಗಿದೆ. ಆ್ಯಸ್ ಆಫ್ ನಾವು ನಾನು ಅದೇ ಹೇಳಬಹುದು ತಮ್ಮೆಲ್ಲರಿಗೆ, ಇವತ್ತೇ ಇನ್ಸಿಡೆಂಟ್ ಆಗಿದೆ.